ಹಾಯ್ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಮಧು ಗೌಡ ಅವರು ರೀಸೆಂಟ್ ಆಗಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರು. ಆ ಒಂದು ವಿಡಿಯೋದಲ್ಲಿ ಅವರು ಮದರ್ಹುಡ್ ಹಾಸ್ಪಿಟಲ್ಗೆ ಹೋಗಿ ರೂಮ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಈ ರೀತಿ ಅವರು ಒಂದು ಹಳೆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ರು. ಲೈಕ್ ಸಾಕಷ್ಟು ಹಾಸ್ಪಿಟಲ್ಸ್ಗೆ ಹೋಗಿ ರೂಮ್ಸ್ ಗಳು ಹೇಗಿದೆ, ನಾವು ಡೆಲಿವರಿ ಟೈಮ್ ಅಲ್ಲಿ ಬಂದು ನೋಡಕ್ಕಾಗಲ್ಲ ಅಂತ ಹೇಳಿ ರೂಮ್ಸ್ ಗಳು ಹೇಗಿದೆ, ಅಲ್ಲಿನ ಫೆಸಿಲಿಟೀಸ್ ಹೇಗಿದೆ ಅಂತ ಹೇಳಿ ಹೋಗಿ ಚೆಕ್ ಮಾಡ್ಕೊಂಡ್ ಬಂದಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಜನ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಹಾಕಿದ್ದೀರಾ. ಅಂಡ್ ಇನ್ಫ್ಯಾಕ್ಟ್ ಆ ವಿಡಿಯೋದಲ್ಲಿ ಏನೂ ಇಲ್ಲ. ಅಂಡ್ ಆ ವಿಡಿಯೋನು ಸಹ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಎಂಟ್ರಿ ಕೊಡ್ತಿದ್ದಾರೆ ಹಾಸ್ಪಿಟಲ್ ರೂಮ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ. ಈ ಗೌನ್ ಹಾಕೊಂಡು ಇಲ್ಲಿ ಮಲ್ಗಿರ್ತೀನ ನಾನು. ಎಸ್, ಅದೇ ರೀತಿಯಾದಂತಹ ಗೌನ್ ಅನ್ನ ಹಾಕೊಂಡು ಇನ್ನೊಂದು ತಿಂಗಳಲ್ಲಿ ಅದೇ ರೀತಿಯಾದಂತಹ ಬೆಡ್ ಮೇಲೆ ಮಲಗಿರ್ತಾರೆ ಮಧುಗೌಡ ಅವರು. ಪೇಷಂಟ್ ಬ್ಯಾಂಡ್ ಹಾಕೊಂಡು ಇಲ್ಲಿ ಮಲ್ಗಿರ್ತೀನಿ. ನಾರ್ಮಲ್ ಆಗುತ್ತೋ ಅಥವಾ ಸಿಸರಿನ್ ಆಗುತ್ತೋ ಕಾದು ನೋಡ್ಬೇಕು. ಇನ್ನೊಂದು ತಿಂಗಳಲ್ಲಿ ಯಾವಾಗ ಬರುತ್ತೆ ಪೇನು, ಯಾವಾಗ ಡೆಲಿವರಿ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಅಂಡ್ ನಿಖಿಲ್ ಅವರ ರಿಯಾಕ್ಷನ್ ನೋಡಿ. ಯಾಕೆ ನಿಂಗ್ ಪೇನೇ ಬರಲ್ಲ ಬಿಡು ಅಂತ ಹೇಳ್ತಿದ್ದಾರೆ. ಓಕೆ, ಇದೇ ಸೇಮ್ ರೂಮೇನಾ? ಇದೆ. ಓಕೆ, ಕಮ್ ಲೆಟ್ಸ್ ಸ್ಟಾರ್ಟ್. ಸೊ ನೋಡಿದ್ರಲ್ಲ, ಇದ್ರಲ್ಲಿ ಇಷ್ಟೇ ಇರೋದು, ಏನೂ ಇಲ್ಲ. ಅದಕ್ಕೆ ಸಾಕಷ್ಟು ಜನ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಾನೆ ಇದ್ದೀರಾ. ಅದು ರಿಪೀಟೆಡ್ ಕಮೆಂಟ್ಸ್ ಗಳು ತುಂಬಾನೇ ಬರ್ತಿದೆ. ಲೈಕ್ ಏನಂತ ಅಂದ್ರೆ, ಪ್ರಪಂಚದಲ್ಲಿ ಯಾರು ತಾಯಿನೇ ಆಗಿಲ್ವಾ? ಈ ಒಂದು ಕಮೆಂಟ್ ಅಂತೂ ಅವ್ರ ತಾಯಿ ಆದಾಗ್ಲಿಂದನು, ಲೈಕ್ 3 months ಆದಾಗ ಏನ್ ಪ್ರೆಗ್ನೆಂಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅವಾಗ್ಲಿಂದನು ಸಹ ಇವಾಗಿನವರೆಗೂ ಬರ್ತಾನೆ ಇದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋಗೂ ಕೂಡ ಸೇಮ್ ಅದೇ ರಿಪೀಟೆಡ್ ಕಮೆಂಟ್ ಬಂದಿದೆ. ಲೈಕ್ ಪ್ರಪಂಚದಲ್ಲಿ ಯಾರೂ ತಾಯಿನೇ ಆಗಿಲ್ವಾ, ನಿಂತರ ಯಾರು ಆಡ್ತಾ ಇಲ್ಲ, ನಿಂತರ ಯಾರು ವಿಡಿಯೋ ಮಾಡಿ ತೋರ್ಸಲ್ಲ ಅಂತ ಹೇಳಿ ಕಮೆಂಟ್ ಅನ್ನ ಹಾಕಿದ್ದೀರಾ. ಅಫ್ಕೋರ್ಸ್ ಮೊದ್ಲಿಂದಾನು ಯಾರಿಗೂ ಈ ರೀತಿ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ರೆ, ಡೈಲಿ ವ್ಲಾಗ್ಸ್ ಗಳನ್ನ ಮಾಡಿ ಹಾಕಿದ್ರೆ ಯೂಟ್ಯೂಬ್ ಅಲ್ಲಿ ನಮ್ಗೆ ಈ ತರ ಲಕ್ಷಗಟ್ಲೆ ದುಡ್ಡು ಬರುತ್ತೆ ಅಂತ ಯಾರಿಗೂ ಸಹ ಗೊತ್ತಿರ್ಲಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಗೊತ್ತಿದ್ರೆ ಮೊದ್ಲಿಂದಾನೇ ಎಲ್ರು ಸಹ ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿ ಹಾಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿರ್ತಿದ್ರೋ ಏನೋ. ಬಟ್ ಯಾರಿಗೂ ಸಹ ಗೊತ್ತಿಲ್ಲ. ಈ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋದಾಗಿರ್ಬೋದು, ಎಲ್ಲವೂ ಸಹ ಲಾಕ್ಡೌನ್ ಟೈಮ್ ಅಲ್ಲಿ ಬೆಳಕಿಗೆ ಬಂದಂತಹ ವಿಷಯಗಳು ಅಂತ ಹೇಳ್ಬೋದು. ಎಸ್, ಅಫ್ ಕೋರ್ಸ್ ಮುಂಚೆನೂ ಸಹ ಇದೆಲ್ಲ ಇತ್ತು. ಬಟ್ ಯಾರಿಗೂ ಸಹ ಯೂಟ್ಯೂಬ್ ಅಲ್ಲಿ ಇಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿ ಯಾರಿಗೂ ಸಹ ನಾಲೆಜ್ ಇರ್ಲಿಲ್ಲ. ಯಾರಿಗೋ ಒಬ್ರಿಗೋ ಇಬ್ಬರಿಗೋ ನಾಲೆಜ್ ಇತ್ತೇನೋ, ಸೊ ಅವರು ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತಿದ್ರು. ಸೊ ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ನಾಲೆಜ್ ಇದ್ದವ್ರಿಗೆ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ದಾರೆ. ಬಟ್ ಅದೇ ಲಾಕ್ಡೌನ್ ಟೈಮ್ ಅಲ್ಲಿ ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡು ಇದ್ರ ಬಗ್ಗೆನೇ ವರ್ಕ್ ಮಾಡಿ ಅದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿರೋರ್ಗೆ ಇವಾಗ ಯೂಟ್ಯೂಬ್ ಅಲ್ಲಿ ಒಂದು ಒಳ್ಳೆ ಪೇಮೆಂಟ್ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಅಂಡ್ ಅವಾಗ್ನವ್ರಿಗೆ ಇದೇ ರೀತಿ ಪೇಮೆಂಟ್ ಸಿಗುತ್ತೆ ಅಂತ ಗೊತ್ತಿದ್ರೆ ಎಲ್ರು ಸಹ ಕೈನಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋಸ್ ಮಾಡಿ ಹಾಕ್ತಿದ್ರು. ಅವರು ಕೂಡ ದುಡ್ಡು ಮಾಡ್ಕೋತಿದ್ರು. ಲೈಕ್ ಯಾರು ತಾಯಿನೇ ಆಗಿಲ್ವಾ, ನೀನೇನೋ ಫಸ್ಟ್ ತಾಯಿ ಆಗಿರೋದು ಅಂತ ಕೇಳ್ಬೇಡಿ. ಮುಂಚೆ ತಾಯಿ ಆದವ್ರಿಗೆಲ್ಲ ಈ ಆಪ್ಷನ್ ಇತ್ತು. ಬಟ್ ಈ ಆಪ್ಷನ್ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋಸ್ ಗಳನ್ನ ಯಾರು ಸಹ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಇದೆಲ್ಲ ಟ್ರೆಂಡ್ ಆಗೋಗಿದೆ. ಸೊ ಅದಕ್ಕೆ ಅವರು ಕೂಡ ಮಾಡ್ತಿದ್ದಾರೆ. ಅಂಡ್ ಈ ಒಂದು ಕಮೆಂಟ್ ಆದ ನಂತರ ನೆಕ್ಸ್ಟ್ ಹೆಚ್ಚಾಗಿ ಕೇಳ್ಬರ್ತಿರುವಂತಹ ಕಮೆಂಟ್ ಯಾವ್ದಪ್ಪ ಅಂತಂದ್ರೆ, ಇಷ್ಟು ಬೇಗ ಹೋಗಿ, ಇನ್ನು 1 ತಿಂಗಳಿದೆ ನಿನ್ಗೆ ಡೆಲಿವರಿ ಟೈಮ್ ಆಗೋದಕ್ಕೆ, ಇಷ್ಟು ಬೇಗ ಹೋಗಿ ರೂಮ್ ಬುಕ್ಕಿಂಗ್ ಮಾಡ್ಕೊಂಡ್ ಬರ್ತಿದ್ಯಾ? ಇದೇನ್ ರೆಸಾರ್ಟ್ ಹೋಗಿ ಈ ರೀತಿ ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕೆ? ಹಾಗೆ ಮೇಲೆ ಟಿಕೆಟ್ ತಗೊಳ್ಳೋದಕ್ಕೂ ಇವಾಗಲೇ ರೂಮ್ ಬುಕ್ ಮಾಡ್ಕೊಬಿಡು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕಿದ್ದೀರಾ. ಆಕ್ಚುಲಿ ಅವ್ರು ಹೋಗಿರೋದು ಜಸ್ಟ್ ಹೇಗಿದೆ ಫೆಸಿಲಿಟೀಸ್ ನ ಅಂತ ಹೇಳಿ ನೋಡ್ಕೊಂಡ್ ಬರೋದಕ್ಕೆ. ಹಳೆ ಒಂದು ವಿಡಿಯೋದಲ್ಲೂ ಕೂಡ ನಾವು ನೋಡಿದೀವಿ, ಹೋಗಿ ಸಾಕಷ್ಟು ಹಾಸ್ಪಿಟಲ್ಸ್ ನ ವಿಸಿಟ್ ಮಾಡ್ಕೊಂಡ್ ಬಂದಿದ್ರು ಬೆಂಗಳೂರಲ್ಲಿ. Cloud9 ಆಗಿರ್ಬೋದು, ಮದರ್ಹುಡ್ ಆಗಿರ್ಬೋದು, ಕ್ಯಾಂಗ್ರೋ ಆಗಿರ್ಬೋದು. ಕ್ಯಾಂಗ್ರೋ ಹೋಗಿದ್ರೋ ಇಲ್ವಾ, ಬಟ್ 2 ಹಾಸ್ಪಿಟಲ್ಗೆ ವಿಸಿಟ್ ಆಗಿರೋದನ್ನ ನಾನು ನೋಡಿದೀನಿ. Cloud9 ಗೆ ವಿಸಿಟ್ ಮಾಡಿರೋದನ್ನು ನೋಡಿದೀನಿ, ಮದರ್ಹುಡ್ ಗೆ ವಿಸಿಟ್ ಮಾಡಿರೋದನ್ನು ನಾನು ನೋಡಿದೀನಿ. ಆ ಡಾಕ್ಟರ್ ಜೊತೆ ಸ್ವಲ್ಪ ಹೊತ್ತು ಕಾನ್ವರ್ಸೇಷನ್ ಮಾಡ್ಕೊಂಡು ಹಾಗೆ ಫೆಸಿಲಿಟೀಸ್ನೆಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ರು. ಬಟ್ ಯಾವ್ದು ಡಿಸೈಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇವಾಗ ಮದರ್ಹುಡ್ಗೆ ಹೋಗಿ ಮದರ್ಹುಡ್ ಫೈನಲ್ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಮದರ್ಹುಡ್ಗೆ ಮತ್ತೆ ಭೇಟಿ ನೀಡಿ ಅಲ್ಲಿ ಫೆಸಿಲಿಟೀಸ್ ಹೇಗಿದೆ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಹೋಗಿದ್ದಾರೆ. ಅಂಡ್ ಇನ್ನು ಅವರು ನಾರ್ಮಲ್ ಆಗಿ ಚೆಕಪ್ ಮಾಡಿಸ್ಕೊತಿದ್ದು ಮೈಸೂರಲ್ಲಿ. ಇವಾಗ ಸೀಮಂತ ಆಯ್ತು ಅಂದಿದ ತಕ್ಷಣ ಅವರು ಅವ್ರ ಅಮ್ಮನ ಮನೆಗೆ ಬರ್ಬೇಕಾಗತ್ತೆ. ಅವ್ರ ಅಮ್ಮ ಮನೆ ಇರೋದು ಬೆಂಗಳೂರಲ್ಲಿ. ಸೊ ಅವ್ರು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಮೈಸೂರ್ಗೆ ಹೋಗ್ಬೇಕು ನಾನು ಡೆಲಿವರಿಗೆ ಅಂತ ಹೇಳಿ ವೇಟ್ ಮಾಡ್ಕೊಂಡು ಇರೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಏನಾದ್ರು ಪೇನ್ ಬಂತು ಅಂತಂದ್ರೆ. ಸೊ ಅದಕ್ಕೋಸ್ಕರ ಒಂದು ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿ 9 months ಇಂದಾನೆ ಒಬ್ರ ಹತ್ರ ಚೆಕಪ್ ಮಾಡ್ಸೋಣ ಅಂತ ಹೇಳಿ ಯಾರು ಬೆಸ್ಟ್ ಡಾಕ್ಟರ್ ಇದಾರೆ ಅಂತ ಹೇಳಿ ಹುಡ್ಕಾಡಿ ಒಂದು ಒಳ್ಳೆ ಡಾಕ್ಟರ್ನ ಚೂಸ್ ಮಾಡ್ಕೊಂಡು ಒಂದು ಒಳ್ಳೆ ಹಾಸ್ಪಿಟಲ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ರು ಅಷ್ಟೇ, ನಾವಾಗಿರ್ಬೋದು ಅಥವಾ ನೀವಾಗಿರ್ಬೋದು ಅಥವಾ ಮಧುಗೌಡ ಅವರಾಗಿರ್ಬೋದು, ಅವರ ಸ್ಟೇಟಸ್ಗೆ ಯಾವ ರೀತಿ ಹಾಸ್ಪಿಟಲ್ ಸೆಟ್ ಆಗುತ್ತೆ ಅಂತ ಅನ್ಸುತ್ತೋ ಅಂತಹ ಹಾಸ್ಪಿಟಲ್ಗೆ ಎಲ್ರು ಸಹ ಹೋಗೋದು.
ಇವಾಗ ನಮ್ಮ ಹತ್ರ ದುಡ್ಡಿಲ್ವಾ, ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇನಾ ನಮ್ಮ ಯೋಗ್ಯತೆ ಇರೋದು, ಸೊ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಅಥವಾ ನಮ್ಮ ಹತ್ರ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರ, ನಮ್ಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಫೋರ್ಡ್ ಮಾಡೋಷ್ಟು ದುಡ್ಡಿದ್ಯಾ, ಅದರಲ್ಲಿ ಹೈಟೆಕ್ ಹಾಸ್ಪಿಟಲ್ಗೆ ಅಫೋರ್ಡ್ ಮಾಡೋಷ್ಟು ದುಡ್ಡಿದ್ಯಾ ಇಲ್ವಾ, ಅದೆಲ್ಲವನ್ನು ಸಹ ಚೆಕ್ ಮಾಡ್ಕೊಂಡು ನಾವು ನಮ್ಮ ಒಂದು ಸ್ಟೇಟಸ್ ಹೇಗಿದೆ ಆ ಒಂದು ಸ್ಟೇಟಸ್ ಮೇಲೆ ನಾವು ಹಾಸ್ಪಿಟಲ್ಸ್ ನ ಹುಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಮಧುಗೌಡ ಅವರು ಸಹ ಮದರ್ಹುಡ್ ಹಾಸ್ಪಿಟಲ್ಗೆ ಅವರ ಒಂದು ಸ್ಟೇಟಸ್ಗೆ ತಕ್ಕ ಹಾಗೆ ಒಂದು ಹಾಸ್ಪಿಟಲ್ ನ ಚೂಸ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಈ ರೀತಿಯಾದಂತಹ ಹೈಫೈ ಹಾಸ್ಪಿಟಲ್ ಅಲ್ಲಿ 2 ತರ ರೂಮ್ ಇರುತ್ತೆ. ಲೈಕ್ ನಾರ್ಮಲ್ ರೂಮ್ಸ್ ಅಂತ ಒಂದಿರುತ್ತೆ ಅಂಡ್ ಸೂಟ್ ರೂಮ್ಸ್ ಅಂತ ಒಂದಿರುತ್ತೆ. ನಾರ್ಮಲ್ ರೂಮ್ ಅಂತಂದ್ರೆ ಜಸ್ಟ್ ಒಂದು ರೂಮ್ ಮಾತ್ರ ಇರುತ್ತೆ. ಅದ್ರಲ್ಲಿ ಒಂದು ಟಿವಿ ಇರುತ್ತೆ, ಓವನ್ ಇರುತ್ತೆ, ಲೈಕ್ ಮಿನಿ ಫ್ರಿಡ್ಜ್ ಒಂದಿರುತ್ತೆ. ಜಸ್ಟ್ ಒಂದೇ ಒಂದು ರೂಮ್ ಇರುತ್ತೆ, ಒಂದು ವಾಶ್ರೂಮ್ ಇರುತ್ತೆ. ಅದೇ ಸೂಟ್ ರೂಮ್ ಅಂತ ನೋಡೋದಾದ್ರೆ ವಿಸಿಟರ್ಸ್ ಗೆ ಅಂತ ಹೇಳಿ ಒಂದು ರೂಮ್ ಇರುತ್ತೆ ಅಂಡ್ ಅಟ್ಯಾಚ್ಡ್ ಇನ್ನೊಂದು ರೂಮ್ ಇರುತ್ತೆ ಪೇಷಂಟ್ ಗೆ ಅಂತ ಹೇಳಿ. ಅಂಡ್ ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇರುತ್ತೆ. ಲೈಕ್ 2 ಟಿವಿ ಇರುತ್ತೆ. ವಿಸಿಟರ್ಸ್ ಬೇಕಾದ್ರೆ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇನ್ನೊಂದು ರೂಮ್ ಅಲ್ಲಿ ಕುತ್ಕೊಂಡು, ಲೈಕ್ ಪೇಷಂಟ್ ಇರೋ ಕಡೆನೆ ಬಂದು ಗೆಸ್ಟ್ ಗಳು ಕುತ್ಕೊಳಕ್ ಆಗಲ್ಲ. ಪೇಷಂಟ್ ವಿಸಿಟರ್ಸ್ ತುಂಬಾ ಜನ ಬರ್ತಾ ಇರ್ತಾರೆ. ಗೆಸ್ಟ್ ಗಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತುಂಬಾ ಜನ ಬರ್ತಿರ್ತಾರೆ ಅವ್ರನ್ನ ನೋಡೋದಕ್ಕೆ. ಸೊ ಬಂದವ್ರಿಗೆ ವಿಸಿಟರ್ಸ್ ಗೆ ಅಂತ ಹೇಳಿ ಕುತ್ಕೊಳ್ಳೋದಕ್ಕೆ ಒಂದು ರೂಮ್ ಅನ್ನೋದನ್ನ ಅರೇಂಜ್ ಮಾಡಿ ಕೊಟ್ಟಿರ್ತಾರೆ. ಸೂಟ್ ರೂಮ್ ಅಂದ್ರೆ 2 ರೂಮ್ ಇರುತ್ತೆ. ಸೊ ಪೇಷಂಟ್ ಅಲ್ಲಿ ಸಪರೇಟ್ ಆಗಿ ಪ್ರೈವೇಟ್ ಆಗಿ ಇರ್ಬೋದು, ಜಸ್ಟ್ ಮಾತಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇಫ್ ಇನ್ ಕೇಸ್ ಯಾರಾದ್ರೂ ಅಲ್ಲೇ ಇರ್ಬೇಕು ಅಂತ ಅನ್ಸಿದ್ರೆ ಉಳ್ಕೊಳಕ್ಕೆ ಅಂತ ಹೇಳಿ ಸಪರೇಟ್ ಆಗಿ ಒಂದು ರೂಮ್ ಅನ್ನ ಇಟ್ಟಿರ್ತಾರೆ. ಅಟ್ಯಾಚ್ಡ್ ರೂಮ್ ಆಗಿರುತ್ತೆ, ಅದನ್ನ ಸೂಟ್ ರೂಮ್ ಅಂತಾರೆ. ಅಂಡ್ ವಾಶ್ರೂಮ್ ಆಗಿರ್ಬೋದು, ನಾರ್ಮಲ್ ರೂಮ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ವಾಶ್ರೂಮ್ ತುಂಬಾ ದೊಡ್ಡದಾಗಿರುತ್ತೆ. ನಾರ್ಮಲ್ ರೂಮ್ ಅಲ್ಲಿ ಒಂದು ಚಿಕ್ಕ ಸ್ಪೇಸ್, ಒಂದು 2 ಪರ್ಸನ್ ಒಂದ್ ಟೈಮ್ ಗೆ ಎಂಟ್ರಿ ಕೊಡ್ಬೋದು ಅಂತಹ ಒಂದು ವಾಶ್ರೂಮ್ ಇರುತ್ತೆ. ಚಿಕ್ಕದಾಗಿರುತ್ತೆ, ಬಟ್ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ ಅಷ್ಟೇ. ಸೊ ಈ ರೀತಿಯಾದಂತಹ ಫೆಸಿಲಿಟೀಸ್ ಗಳೆಲ್ಲ ಇರುತ್ತೆ ಹಾಸ್ಪಿಟಲ್ ಅಲ್ಲಿ. ಅಂಡ್ ನಾನ್ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಲೈಕ್ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಹೈಟೆಕ್ ಹಾಸ್ಪಿಟಲ್ ಆಗಿರ್ಬೋದು, ಹೋಗಿ ಫೆಸಿಲಿಟೀಸ್ ಬಗ್ಗೆ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ನಾವು ಸಾಕಷ್ಟು ನ್ಯೂಸ್ ಗಳಲ್ಲಿ ನೋಡ್ತಿದೀವಿ ಇವಾಗ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ರೀತಿ ಫೆಸಿಲಿಟೀಸ್ ಚೆನ್ನಾಗಿರ್ಲಿಲ್ಲ, ಮಗುಗ್ ಹಾಗಾಯ್ತು, ಹೀಗಾಯ್ತು, ಈ ರೀತಿ ತೊಂದ್ರೆ ಆಯ್ತು ಅಂತೆಲ್ಲ ಹೇಳಿ, ತೊಂದ್ರೆ ಆದ್ಮೇಲೆ ಅದನ್ನ ನ್ಯೂಸ್ ಅಲ್ಲಿ ಪ್ರಸಾರ ಮಾಡಿ ತೋರ್ಸೋ ಬದಲು ಮುಂಚೆನೆ ಹೋಗಿ ಅಲ್ಲಿ, ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನೀವು ಹೋಗ್ತಿದ್ದೀರಾ ಅಂತಂದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫೆಸಿಲಿಟೀಸ್ ಹೇಗಿದೆ ಅಂತ ಹೇಳಿ ಹೋಗಿ ಚೆಕ್ ಮಾಡ್ಕೊಂಡ್ ಬರೋದ್ರಲ್ಲಿ ಏನ್ ತಪ್ಪಿದೆ. ಅವರು ಕೂಡ ಆ ರೀತಿ ಚೆಕ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ ಹೊರತು ಬುಕಿಂಗ್ ಮಾಡ್ಕೊಂಡ್ ಬರೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ಡೆಲಿವರಿ ಡೇಟ್ ಅನ್ನೋದು ಒಂದು ಫಿಕ್ಸ್ ಆಗಿರುತ್ತೆ. ಬಟ್ ಅದೇ ಡೇಟ್ಗೆ ಮಗು ಹುಟ್ಟುತ್ತೆ ಅಂತ ಹೇಳಿ ಯಾರು ಸಹ 100% ನಿಮ್ಗೆ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ಟಿರೋದಿಲ್ಲ. ಈ ಡೇಟ್ಗೆ ಹುಟ್ಟುತ್ತೆ ಅಂತ ಹೇಳಿ ಬಾಂಡ್ ಪೇಪರ್ ಮೇಲೆ ಯಾರು ಸಹ ಬರ್ಕೊಟ್ಟಿರೋದಿಲ್ಲ. ಸೊ ಹೋಗಿ ಫೆಸಿಲಿಟೀಸ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದಿದ್ದಾರೆ. ಅಂಡ್ ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದೀರಾ ಅಂದ್ರೆ ಮಧುಗೌಡ ಅವ್ರು ಕೇಳ್ತಿದ್ದಾರೆ, ಎಲ್ಲಾ ರೂಮು ಇದೇ ತರ ಇರುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ. ಅವಾಗ ಎಸ್, ಇದೇ ರೂಮು ಇದೇ ತರ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಅಂಡ್ ಅದಾದ್ಮೇಲೆ ನಿಖಿಲ್ ಅವ್ರು ಹೇಳಿರೋದು, ಎಸ್ ಮದರ್ಹುಡ್ ಡೇ ಫೈನಲ್ ಆಯ್ತು ಅಂತ ಹೇಳಿ ನಿಖಿಲ್ ಅವ್ರು ಹೇಳಿದ್ದಾರೆ. ಫೈನಲ್ ಆಗಿ ಮದರ್ಹುಡ್ ಆಯ್ತು ಫೈನಲ್ ಅಂತ ಹೇಳಿ. ಅಂಡ್ ಮಧುಗೌಡ ಅವರು ಆ ವಿಡಿಯೋದಲ್ಲಿ ಪೇನ್ ಬಗ್ಗೆನೂ ಸಹ ಮಾತಾಡಿದ್ದಾರೆ. ಪೇನ್ ಬರುತ್ತೆ ಅಂತೀರಾ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ನಿಖಿಲ್ ಅವರು, ಇಲ್ಲ ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ಯಾ, ನಿಂಗೆ ಪೇನ್ ಬರೋದೇ ಇಲ್ಲ ಅಂತ ಅನ್ಸುತ್ತೆ ಅಂತ ಒಂದು ಕಾಮಿಡಿ ಪಂಚ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟಕ್ಕೆ ಓಹೋ ರೂಮ್ ಬುಕ್ ಮಾಡಕ್ ಹೋಗ್ಬಿಟ್ಟಿದ್ದಾರೆ, ಇದನ್ ರೆಸಾರ್ಟ್ 1 ತಿಂಗಳು ಮುಂಚೆನೆ ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅಂತೆಲ್ಲ ಹೇಳಿ ಕಮೆಂಟ್ ಗಳನ್ನ ಹಾಕಿದ್ದೀರಾ. ಪ್ರಪಂಚದಲ್ಲಿ ಇವಳೇ ಫಸ್ಟ್ ತಾಯಿ ಆಗ್ತಿರೋದು ಅನ್ನೋ ರೀತಿ ಆಡ್ತಿದ್ದಾಳೆ ಅನ್ನೋ ರೀತಿ ಕಮೆಂಟ್ ಅನ್ನ ಹಾಕಿದ್ದಾರೆ. ಎಸ್ ಆಫ್ ಕೋರ್ಸ್, ಅವರು ಫಸ್ಟ್ ಟೈಮೇ ಪ್ರೆಗ್ನೆಂಟ್ ಆಗ್ತಿರೋದು. ಸೊ ಅದನ್ನ ಎಕ್ಸೈಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತಿದ್ದಾರೆ ಅಷ್ಟೇ. ಅಂಡ್ ಇನ್ನು ಮೊನ್ನೆನೂ ಕೂಡ ಒಂದು ವ್ಲಾಗ್ ಅಲ್ಲಿ ಹೇಳಿದ್ರು ಅವರು, ಏನ್ ಮಗು 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 ಅಂತ ಕಂಟೆಂಟ್ ಇಟ್ಕೊಂಡ್ಬಿಟ್ಟಿದೀರಾ ಅಂತ ಕೇಳಿದವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರು ಅಂತ ಹೇಳ್ಬೋದು. ಇನ್ನೇನ್ ಈ ಟೈಮಲ್ಲಿ ನಾನು ಮಗು ಬಗ್ಗೆ ಕಂಟೆಂಟ್ ಮಾಡ್ದಿರಾ, ಪ್ರೆಗ್ನೆನ್ಸಿ ಬಗ್ಗೆ ಕಂಟೆಂಟ್ ಮಾಡ್ದಿರಾ, ಹೋಗಿ ಕುಕ್ರಳ್ಳಿ ಕೆರೆಯಲ್ಲಿ ಜಂಪ್ ಮಾಡ್ಬಿಟ್ಟು ಕಂಟೆಂಟ್ ಹಾಕ್ಲಾ ನಾನು ಅಂತ ಹೇಳಿ ಸರಿಯಾಗಿ ರಿಪ್ಲೈ ಕೊಟ್ಟಿದ್ರು ಅವ್ರಿಗೆ ಅಂತ ಹೇಳ್ಬೋದು. ಅಂಡ್ ಅವರು ಇದ್ಯಾವ್ದಕ್ಕೂ ತಲೆನೇ ಕೆಡ್ಸ್ಕೊಳೋದಿಲ್ಲ. ಅವತ್ತಿಂದನೂ ಇದನ್ನೆಲ್ಲ ಸಿಕ್ಕಾಪಟ್ಟೆ ನೋಡ್ಕೊಂಡು ಬಂದೇ ಈ ಸ್ಟೇಜ್ಗೆ ಬಂದಿರೋದವರು. ಅಂಡ್ ಅವತ್ತು ತಲೆ ಕೆಡ್ಸ್ಕೊಂಡಿಲ್ಲ, ಇವತ್ತು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಂಡ್ ಶಿ ಹ್ಯಾವ್ ಎ ವೆರಿ ಬ್ಯೂಟಿಫುಲ್ ಫ್ಯಾಮಿಲಿ ವಿತ್ ಹರ್. ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಅವಳಿಗೆ. ಅಂಡ್ ಮಧುಗೌಡ ಅವ್ರಿಗೆ ಫ್ಯಾಮಿಲಿ ಅವರೆಲ್ಲ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದು ಮಾತ್ರ ಅಲ್ಲ, ಮಧುಗೌಡ ಅವರು ಕೂಡ ಅವ್ರು ಎಲ್ರಿಗೂ ಸಹ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಜೊತೆ ವರ್ಕ್ ಮಾಡ್ತಿರೋರ್ಗಾಗಿರ್ಬೋದು, ನಿಶಾ ಅವ್ರಿಗಾಗಿರ್ಬೋದು, ನಿಖಿಲ್ ಅವ್ರಿಗಾಗಿರ್ಬೋದು, ಅವ್ರ ಅಣ್ಣನ್ಗಾಗಿರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ಗಾಗಿರ್ಬೋದು, ಎಲ್ರಿಗೂ ಸಹ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅಂಡ್ ಅವರ ಬರ್ತ್ಡೇ ವ್ಲಾಗ್ಸ್ ಅಲ್ಲಿ ನಾವು ನೋಡಿದೀವಿ, ಅವ್ರಿಗೆ ತಗೊಳ್ಳಿ ಅಂತ ಹೇಳಿ ಅಮೌಂಟ್ ಕೊಟ್ಟಿರುವಂತಹ ದುಡ್ಡಲ್ಲಿ, ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ಕೊಟ್ಟಿರುವಂತಹ ದುಡ್ಡಲ್ಲಿ ಎಲ್ರಿಗೂ ಸಹ ಅವ್ರ ಟೀಮ್ ಮೆಂಬರ್ಸ್ ಎಲ್ರಿಗೂ ಸಹ ಗಿಫ್ಟ್ ಅನ್ನ ಕೊಡ್ಸಿದ್ರು ಮಧುಗೌಡ ಅವರು. ಸೊ ಶಿ ಹ್ಯಾಸ್ ಅ ಸಚ್ ಅ ಬ್ಯೂಟಿಫುಲ್ ಹಾರ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.